ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಆಚಾರ್ಯ. ಸಾಷ್ಟಾಂಗ ನಮಸ್ಕಾರಗಳು. ಹರಿಸಿ ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಯೆ ವ್ಯಸ್ತಾರಿಗೋ ಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈ ಬಾಧಿತೆ ದೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಜಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 19ನೆಯ ಸುಧಾಮೂಲ. ಇಲ್ಲಿ ಒಂದು ಪ್ರಶ್ನೆ ಮಾಡಿಕೊಂಡ್ರು. ದೇವರನ್ನ ಹೇಗೆ ಶಾಸ್ತ್ರಗಳು ತಿಳಿಸ್ತಾ ಇದೆಯೋ, ಬ್ರಹ್ಮದೇವರ ಬಗ್ಗೆ ರುದ್ರದೇವರ ಬಗ್ಗೆನೂ ಶಾಸ್ತ್ರಗಳು ತಿಳಿಸ್ತಾ ಇದೆ. ಆದ್ರಿಂದ ಶಾಸ್ತ್ರ ಯೋನಿತ್ವ ಎಲ್ಲರಲ್ಲೂ ಇದೆ. ಅಂದ್ರೆ ಶಾಸ್ತ್ರ ಇಂಥವರ ಬಗ್ಗೆ ಹೇಳಿದೆ ಅಂದ್ರೆ ಅದು ದೇವರ ಬಗ್ಗೆ ಅಂತ ಆಗಬೇಕು ಅಂತಿಲ್ಲ. ಒಬ್ಬನ ಬಗ್ಗೆ ಹೇಳಿದೆ ನಿಜ, ಅದು ದೇವರ ಅಂತಾನೆ ಇಲ್ಲ, ಅನೇಕರ ಬಗ್ಗೆ ಹೇಳಿದೆ ಶಾಸ್ತ್ರ ಯೋನಿ ಶಾಸ್ತ್ರಗಳು. ಆದ್ರಿಂದ ಶಾಸ್ತ್ರದಿಂದ ಅಭಿವ್ಯಕ್ತಿಯನ್ನ ಪಡೆದವರು ಅಂದ್ರೆ ಜ್ಞಾನ ಬಂದಿದ್ದು ಯಾರ್ಯಾರದು, ಎಲ್ಲರದ್ದು ಜ್ಞಾನ ಬಂದಿದೆ. ಜೀವರ ಬಗ್ಗೆನೂ ಹೇಳಿದೆ, ಜೀವಾತ್ ಭವಂತಿ ಭೂತಾನಿ ಎಲ್ಲವೂ ಇದೆ, ಜೀವರ ಬಗ್ಗೆನೂ ಇದೆಯಲ್ಲ ಅಂತ. ಅದಕ್ಕೆ ಇವ್ರು ಹೇಳಿದ್ದು ಹಾಗಲ್ಲ, ಒಂದು ವೇದ ಮಂತ್ರಕ್ಕೆ ಇದೇ ಅರ್ಥ ಅಂತ ತೀರ್ಮಾನ ಮಾಡ್ಲಿಕ್ಕೆ ಒಂದಿಷ್ಟು ಕಾರಣ ಬೇಕು, ಹುಡುಕ್ಬೇಕು, ಉಪಾಯ ಇದೆ. ಆ ಸಾಧನಗಳನ್ನ ಬಳಸ್ಕೊಂಡು ನಾವು ಈ ವೇದ ಮಂತ್ರಗಳಿಗೆ ಈ ಅರ್ಥ ಅಂತ ತೀರ್ಮಾನ ಮಾಡ್ಬೇಕು. ಈಗ ಒಂದ್ ಕಡೆ ವೇದದಲ್ಲಿದೆ, ಏನಂತಿದೆ ಮುಂದೆ ಜಯತೀರ್ಥರೇ ಇಲ್ಲಿ ಹೇಳ್ತಾ ಇದ್ದಾರೆ, ಯಥೋ ವಾಚೋ ನಿವರ್ತಂತೆ. ವೇದಗಳೇ ಹೇಳ್ತಾ ಇದೆ ನಮ್ಮ ಮಾತುಗಳು ಹಿಂದಕ್ಕೆ ಹೋಗ್ತಾ ಇದೆ, ದೇವರ ಹತ್ರ ಹೋಗ್ತಾ ಇಲ್ಲ, ನಿವರ್ತಂತೆ ಹಿಂದಕ್ಕೆ ಹೋಗ್ತಾ ಇದೆ. ಯತಃ ಯಾರಿಂದ, ದೇವರಿಂದ. ಹಾಗಾದೇನಾಯ್ತು,
ದೇವರನ್ನ ಹೇಳಲಿಕ್ಕೆ ಒಂದ್ ವೇದ ವಾಕ್ಯನೂ ಇಲ್ಲ. ಯಾಕೆ ವೇದನ ಹೇಳ್ತಾ ಇದೆಯಲ್ಲ ಹೇಳಲಿಕ್ಕೆ ಆಗಲ್ಲ ನನ್ನ ಕೈಲಿ ಅಂತ ಕೆಲವರು ಅರ್ಥನೇ ಬರೆದು ಬಿಟ್ರು ಅದಕ್ಕೆ. ಇದು ಮೂರ್ಖತನ ಅಲ್ವಾ? ವೇದ ಮಂತ್ರಗಳಿಗೆ ದೇವರ ಬಗ್ಗೆ ಹೇಳಲಿಕ್ಕೆ ಆಗ್ತಾ ಇಲ್ವಾ? ಹೇಳಲಿಕ್ಕೆ ಆಗ್ತಾ ಇಲ್ಲ ಅಲ್ಲ, ಪೂರ್ಣವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ. ಆ ಪೂರ್ಣವಾಗಿ ಸೋಲೋದ್ರಿಂದ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ದೇವರ ಹತ್ರ ನನ್ನ ಮಾತುಗಳು ಹೋಗ್ತಾ ಇಲ್ಲ ಅಂತ ವೇದ ಮಂತ್ರಗಳು ಹೇಳ್ತಾ ಇರೋದಷ್ಟೇ. ನನ್ ಕೈಲಿ ಹೇಳಲಿಕ್ಕೆ ಆಗಲ್ಲ ಅಂತ ಅದೇನು ಹೇಳ್ತಾ ಇಲ್ಲ. ಇದಕ್ಕೆ ಅಬದ್ಧವಾಗಿ ಬೇರೆಯವ್ರು ಏನ್ ಅರ್ಥ ಮಾಡ್ಕೊಂಡ್ರು, ಅವಾಚ್ಯತ್ವಂ ಬ್ರಹ್ಮಣ, ಯಾವುದೇ ಶಬ್ದನೂ ದೇವ್ರ ಬಗ್ಗೆ ಹೇಳಲ್ಲ ಅನ್ಬಿಟ್ರು ಗೋವಿಂದ್. ಯಾವ ಶಬ್ದನೂ ದೇವರ ಬಗ್ಗೆ ಹೇಳಲ್ಲ ಅಂದ್ರೆ ಯಾವುದೇ ಶಬ್ದದಿಂದ ದೇವರಲ್ಲಿ ಗುಣ ಆಗ್ಲಿ ಕ್ರಿಯೆ ಆಗ್ಲಿ ಏನೂ ಇರಲ್ಲ. ದೇವರೊಬ್ಬ ನಿರ್ಗುಣ ನಿರಾಕಾರ, ಏನು ಇಲ್ಲ ಅವನಲ್ಲಿ. ಯಾಕೆ? ಒಂದ್ ಶಬ್ದನೂ ದೇವ್ರ ಬಗ್ಗೆ ಏನು ಹೇಳಲ್ವಲ್ಲ ಅಂತ ಅರ್ಥ ಮಾಡ್ಕೊಂಡ್ರು. ಇತಿ ಆಶಂಕ್ಯ ವಾಚ್ಯತ್ವಂ ಈಕ್ಷತ್ಯಧಿಕರಣೆ ಸಾಧ್ಯತೆ. ಆದ್ರೆ ಈ ತರ ಒಂದು ಪ್ರಶ್ನೆ ಮಾಡ್ಕೊಂಡು ಈಕ್ಷತ್ಯಧಿಕರಣದಲ್ಲಿ ಒಂದು ಉತ್ತರ ಕೊಟ್ಟದಕ್ಕೆ, ಈ 4ನೇ ಬ್ರಹ್ಮಸೂತ್ರ ಓದ್ದವ್ರಿಗೆ ಒಂದ್ ಪ್ರಶ್ನೆ ಬಂತು. ಅಲ್ಲ, ವೇದಗಳೇ ಹೇಳಿದೆ ಬ್ರಹ್ಮನ ಬಗ್ಗೆ ದೇವರ ಬಗ್ಗೆ ಯಾವುದೇ ಶಬ್ದಗಳು ಏನು ಹೇಳಲ್ಲ ಅಂತ ಪ್ರಶ್ನೆ ಮಾಡ್ಕೊಂಡಿಲ್ಲ. ಇಲ್ಲ, ಈಕ್ಷತ್ಯಧಿಕರಣದಲ್ಲಿ ಉತ್ತರ ಕೊಟ್ಟು, ಇಲ್ಲ ಹಾಗಲ್ಲ, ದೇವರ ಬಗ್ಗೆ ಎಲ್ಲ ಶಬ್ದಗಳು ಉಂಟು, ಎಲ್ಲ ಶಬ್ದಗಳು ದೇವರನ್ನೇ ಹೇಳೋದು ಮುಖ್ಯವಾಗಿ ಅಂತ ಉತ್ತರ ಕೊಟ್ರು. ಆದ್ರೆ ವಾಸ್ತವಿಕವಾಗಿ ಇದೆಲ್ಲ ಅಸಂಗತ, ಈ ವಿಷಯನೇ ಸರಿ ಇಲ್ಲ. ಏನ್ ವಿಷಯ ಸರಿ ಇಲ್ಲ ಅಂದ್ರೆ, ಇದುವರೆಗೆ ದೇವರು ವಾಚ್ಯ ಅಂತ ಹೇಳಲೇ ಇಲ್ಲ. ಅಂದ್ರೆ ಪ್ರತಿಯೊಂದು ಶಬ್ದಗಳು ದೇವರನ್ನ ಹೇಳ್ತಾ ಇದೆ ಅಂತ ಎಲ್ಲ ಹೇಳಿದ್ದಾರೆ, ಹೇಳಿಲ್ವಲ್ಲ ಅಂದ್ರೆ ಹಾಗಲ್ಲ. ಶಾಸ್ತ್ರ ಯೋನಿತ್ವಾತ್ ಅಂತ ಹೇಳಿದಾರಲ್ಲ, ವೇದಗಳು ಶಾಸ್ತ್ರಗಳು ದೇವರ ಬಗ್ಗೆ ಹೇಳ್ತಾ ಇದೆ, ಹಿಂದ್ ಬಂದಿದೆಯಲ್ಲ ವಿಷಯ ಅಂದ್ರೆ ಅದ್ ಹಾಗಲ್ಲ. ಶಾಸ್ತ್ರ ಯೋನಿತ್ವ, ಶಾಸ್ತ್ರ ದೇವರ ಬಗ್ಗೆ ಹೇಳ್ತಾ ಇದೆ ಅಂದ್ರೆ ಅದೊಂದು ದೇವರ ಲಕ್ಷಣ ಅಷ್ಟೇ. ಈಗ ದೇವರ ಪರಿಚಯ ಆಗೋದು ಹೇಗೆ ನೋಡಿ, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡೋದು ಯಾರು? ಅವನೇ ದೇವರು. ಲಕ್ಷಣ ಆಯ್ತು. ಒಂದು ಪರಿಚಯ ಮಾಡ್ಕೊಡೋದು. ಲಕ್ಷಣ ಹೇಳೋದು ಅಂದ್ರೆ ನೋಡಿ, ಚಿಹ್ನೆ ಹೇಳೋದು. ಈ ದೇವರನ್ನ ಕಂಡು ಹಿಡಿಯೋದು ಹೇಗೆ? ಇಂತಿಂತ ಚಿಹ್ನೆ, ಜಗತ್ ಸೃಷ್ಟಿ ಮಾಡ್ತಾನೆ, ಜಗತ್ ಸಂಹಾರ ಮಾಡ್ತಾನೆ, ಇಂಥವ್ನು ದೇವರು ಅಂತ ತಿಳ್ಕೊಳ್ಳಿ ಒಂದು. ಆಮೇಲೆ ಅನಂತ ಕಲ್ಯಾಣ ಗುಣಗಳು ಇದೆ ಯಾರಲ್ಲೋ ಅಂಥವರನ್ನ ದೇವರು ಅಂತ ತಿಳ್ಕೊಳ್ಳಿ, 2ನೇ ಲಕ್ಷಣ. 3ನೇ ಲಕ್ಷಣ, ಯಾರ ಬಗ್ಗೆ ಶಾಸ್ತ್ರ ಇದೆಯೋ ಅವರನ್ನ ದೇವರು ಅಂತ ತಿಳ್ಕೊಳ್ಳಿ, ಅಷ್ಟೇ. ಶಾಸ್ತ್ರ ಅದು ದೇವರನ್ನ ಮುಖ್ಯವಾಗಿ ಹೇಳ್ತಾ ಇದೆ, ಪ್ರತಿ ಶಬ್ದಗಳು ಇದೆಯಲ್ಲಿದೆ, ಈ ವಿಷಯ ಇಲ್ವಲ್ಲ ಅಂದ್ರೆ ಆಗ ಸಮನ್ವಯಾತ್ ಸಮ್ ಅಂತ ಹೇಳಿದ್ದಾರೆ. ಆ ಸಮ್ ಅನ್ನೋದಕ್ಕೆ ಅರ್ಥ ಮುಖ್ಯವಾಗಿ ಹೇಳ್ತಾ ಇದೆ ದೇವರ ಬಗ್ಗೆ ಪ್ರತಿ ಶಬ್ದ ವೇದಲ್ಲಿ ಬರೋದು. ಅದ್ ಹೇಗೆ ಅನ್ನೋದನ್ನ ಈಗ ಆಚಾರ್ಯ ಬಿಡಿಸ್ತಾ ಇದ್ದಾರೆ. ಸಮಿತಿ ಉಪಸರ್ಗೇಣ ಪರಮುಖ್ಯಾರ್ಥತೋಚ್ಯತೆ. ಪರಮ ಮುಖ್ಯಾರ್ಥ, ಅದು ಮುಖ್ಯವಾದ ಅರ್ಥಕ್ಕಿಂತ ಮುಖ್ಯ. ಅದು ಅಷ್ಟು ನಿಜವಾಗಿ ಒಂದೊಂದು ಶಬ್ದಗಳು ವೇದದಲ್ಲಿ ಬರೋದು ದೇವರನ್ನೇ ಹೇಳ್ತಾರೆ. ಇದನ್ನ ಅರ್ಥೈಸ್ಕೊಳ್ಳೋದು ಹೇಗೆ ಅಂತ ಆಚಾರ್ಯರ ಒಂದು ಭಾಷ್ಯ ಗ್ರಂಥದಿಂದಲೇ ಗೊತ್ತಾಗೋದು, ಅನುಭಾಷ್ಯದಿಂದ. ನಮಗಿಲ್ಲಾಂದ್ರೆ ಗೊತ್ತೇ ಆಗಲ್ಲ, ಅಷ್ಟು ಸೊಗಸಾಗಿ ಮಧ್ವಾಚಾರ್ಯರು ವಿವರಣೆ ಕೊಟ್ಟಿದ್ದಾರೆ. ಯಾವ ಮತಾಚಾರ್ಯರು ಈ ಪ್ರಕ್ರಿಯೆಯನ್ನ ಬಿಡಿಸಿಲ್ಲ, ಮಧ್ವಾಚಾರ್ಯರನ್ನ ಬಿಟ್ಟು. ಮಧ್ವಾಚಾರ್ಯರೊಬ್ರೆ ಏನ್ ವಿವರಿಸಿದ್ದಾರೆ ಅಂದ್ರೆ, ಪ್ರತಿ ಶಬ್ದ ದೇವರಲ್ಲಿ ಹೇಗ್ ನಾವು ಅನ್ವಯಿಸ್ಕೊಳ್ಬೇಕು, ಇಡೀ ವೇದ ರಾಶಿಯಿಂದ ದೇವರನ್ನೇ ಕೊಂಡಾಡ್ತಾ ಇರೋದು ಹೇಗೆ, ಪ್ರತಿ ಶಬ್ದಗಳನ್ನ. ಆದ್ರೆ ಪ್ರತಿ ಶಬ್ದ ಹೇಗೆ ಹೇಳಿದ್ದಾರೆ ಮಧ್ವಾಚಾರ್ಯ ತಿಳಿಸಿದಾರ? ಇಡೀ ವೇದನೆ ಅನಂತ ಒಂದೊಂದು ಶಬ್ದ ಇಲ್ಲ. ಯಾವ್ದನ್ನ ಕೆಲವು ತಿಳಿಸ್ಕೊಟ್ಟಿದಾರಲ್ಲ, ಆ ಕೆಲವು ತಿಳಿಸ್ಕೊಟ್ಟಿದ್ರಿಂದಲೇ ಇಡೀ ತಿಳ್ಕೊಳ್ಬಹುದು, ಅಷ್ಟು ಚೆನ್ನಾಗಿ ಅವರು ವಿವರಣೆ ಕೊಟ್ಟಿದ್ದಾರೆ. ಅದನ್ನ ಅವರ ಋಗ್ಭಾಷ್ಯ ಗ್ರಂಥ ಆಗ್ಬೋದು, ಅಥವಾ ಈ ಅನುವ್ಯಾಖ್ಯಾನದಲ್ಲಿ ಬರುವಂತ ಕೆಲವು ಶಬ್ದಗಳ ಒಂದು ಅರ್ಥವನ್ನ ವಿಶೇಷವಾಗಿ ಏನು ಬಿಡಿಸ್ತಾರೆ, ಅದರಿಂದ ಆಗ್ಬೋದು, ಗೊತ್ತಾಗತ್ತೆ ನಮ್ಗೆ. ಈಗ ಸ್ವಾಹ ಅಂತ ಯಾಗದಲ್ಲೆಲ್ಲ ಹೇಳ್ತಾ ಇರ್ತಾರೆ, ಸ್ವಾಹ ಸ್ವಾಹ. ಸ್ವಾಹ ಶಬ್ದ ದೇವರನ್ನ ಹೇಳ್ತಾ ಇದೆ ಅಂತ ಹೇಳ್ತಾರೆ ಮಧ್ವಾಚಾರ್ಯ. ಸ್ವಾಹ ಶಬ್ದ ಅಂದ್ರೆ ನಮ್ಗೆ ತಲೆ ಏನು? ಸ್ವಾಹ ಅಂದ್ರೆ ನಾವು ಕೈಯಲ್ಲಿರೋದು ಅಲ್ಲಿ ಹಾಕೋದು ಅಂತ ಅಷ್ಟೇ ಅರ್ಥ, ತ್ಯಾಗ ಅಂತ ಅರ್ಥ, ಬಿಟ್ಬಿಡೋದು. ಪಿತೃಭ್ಯ ಸ್ವಧಾ, ಸ್ವಧಾ ಹೇಳ್ತಾರೆ. ಸ್ವಧಾ ಶಬ್ದ ಹೇಳಿದ್ರೆ ಅದು ತ್ಯಾಗನೇ ಅಷ್ಟೇ, ಪಿತೃಗಳಿಗೆ ಬಿಡೋದು, ಅದು ಅಗ್ನಿದೇವರಿಗೆ ಅಲ್ಲಿ ಆಹುತಿ ಹೋಮದಲ್ಲಿ ಬಿಡೋದು ಅಷ್ಟೇ. ತ್ಯಾಗ ಅನ್ನೋ ಅರ್ಥದಲ್ಲಿ ಸ್ವಧಾ ಸ್ವಾಹ ಅನ್ನೋ ಶಬ್ದಗಳಿದೆ ಅಷ್ಟೇ ನಮಗ್ ಗೊತ್ತು. ಆದ್ರೆ ಆಚಾರ್ಯದ ವಿವರಣೆ ಮಾಡ್ತಾರೆ ಆಚಾರ್ಯರು, ಸ್ವಾಹ ಶಬ್ದಕ್ಕೆ ದೇವರು ಅಂತ ಅರ್ಥ. ಹೇಗೆ? ಸು ಆಹ್ವಾನಂ, ಚೆನ್ನಾಗಿ ಹೋಮದಲ್ಲಿ ಅವನನ್ನ ಆಹ್ವಾನ ಕರೀತಾ ಇರ್ತೀವಿ, ಸು ಆಹ ಸ್ವಾಹ ಅಂತ. ಹೀಗೆ ಎಲ್ಲ ಆಹುತಿಗಳನ್ನ ಕೊಡ್ಬೇಕಾದ್ರೆ ಹೋಮದಲ್ಲಿ ಎಲ್ಲ ಸಮರ್ಪಣೆ ಆಗೋದು ದೇವರಿಗೆ ಕೊನೆಗೆ. ಅದನ್ನ ದೇವರನ್ನೇ ನಾವು ಆಹ್ವಾನ ಮಾಡೋದು ಚೆನ್ನಾಗಿ, ಅದನ್ನ ಸ್ವಾಹ ಅಂದ್ರೆ ದೇವರು ಅಂತ ಅರ್ಥ ಬರುತ್ತೆ. ಹೀಗೆ ನಮಃ, ನಮಸ್ಕಾರ ನಾವೆಲ್ಲ ಹೇಳ್ತಾ ಇರ್ತೀವಿ, ನಿಮ್ಗೆ ನಮಸ್ಕಾರ, ನಮಃ ನಮಃ ನಮಃ. ಈ ನಮಃ ಅನ್ನೋ ಶಬ್ದನೂ ದೇವರನ್ನ ಹೇಳ್ತಾ ಇದೆ. ಯಾಕೆ ಅಂದ್ರೆ ಎಲ್ಲ ಗುಣಗಳು ನಮಸ್ಕಾರ ಹೊಡಿತಾ ಇದೆಯಂತೆ ದೇವರಿಗೆ ಅಂತ. ಅದೇಗೆ ಎಲ್ಲ ಗುಣಗಳು ನಮಸ್ಕಾರ ಹೊಡಿತಾ ಇದೆ ದೇವರಿಗೆ ಅಂದ್ರೆ, ಸಕಲ ಸದ್ಗುಣಗಳು ಕೂಡ ಬಾಗ್ಬಿಟ್ಟಿದೆಯಂತೆ ದೇವರಲ್ಲಿ, ಅಂದ್ರೆ ಅಷ್ಟು ಪಡೆದಿದ್ದಾನೆ ಅಂತ ದೇವರು.
ಆ ಸಕಲ ಸದ್ಗುಣಗಳನ್ನ. ಹಾಗಾಗಿ ಅವನಿಗೆ ನಮಃ ಅಂತ ಹೆಸರು. ನಮ ಅಂದ್ರೆ ಬಾಗೋದು ಅಂತ ಅರ್ಥ, ನಮಸ್ಕಾರ ನಮಃ ಅಂದ್ರೆ. ಅಥವಾ ಎಲ್ಲ ಬ್ರಹ್ಮಾದಿ ದೇವತೆಗಳು ಇವನ ಹತ್ತಿರ ನಮಃ ನಮನ ಅಂದ್ರೆ ಬಾಗ್ಬಿಟ್ಟಿದ್ದಾರೆ, ಹಾಗಾಗಿ ಇವನಿಗೆ ನಮ ಅಂತ ಕರೀತಾರೆ. ಹೀಗೆ ಪ್ರತಿ ಶಬ್ದಗಳನ್ನ, ಈ ತರದ ಶಬ್ದಗಳನ್ನ ದೇವರಿಗೆ ಆಯೋಜನೆ ಮಾಡಿದ್ದಾರೆ, ಜೋಡಿಸಿದ್ದಾರೆ ಶಬ್ದಗಳನ್ನ. ಈ ರೀತಿ ಅರ್ಥ ಬಹಳ ಕಷ್ಟ ಮಾಡೋದು. ಅದಕ್ಕೊಂದು ತಾತ್ವಿಕವಾದ ಒಂದು ಕಾರಣ ಕೊಟ್ಟು, ಬಹಳ ಶಾಸ್ತ್ರೀಯ ಹಿನ್ನೆಲೆಯನ್ನು ಕೊಟ್ಟು ವಿವರಣೆ ಮಾಡಿದ್ದಾರೆ ಮಧ್ವಾಚಾರ್ಯರು. ಇದು ಅವರ ಕೊಡುಗೆ. ಸಮಿತಿ ಉಪಸರ್ಗೇಣ ಪರಮುಖ್ಯಾರ್ಥತ ಉಚ್ಯತೆ. ಸಮ್ಮನ್ನ ಉಪಸರ್ಗ ಹಾಕಿ ಏನ್ ತೋರಿಸಿದ್ದಾರೆ ಅಂದ್ರೆ ಸಮನ್ವಯ. ದೇವರಲ್ಲಿ ಶಬ್ದಗಳ ಸಂಬಂಧ ಅಷ್ಟೇ ಅಲ್ಲ, ಚೆನ್ನಾಗಿ ಅದ ದೇವರನ್ನೇ ಹೇಳೋ ಶಬ್ದ ಅದು. ಇಂದ್ರ ಅದು ದೇವರನ್ನ ಹೇಳುತ್ತೆ, ಯಮ ದೇವರನ್ನ ಹೇಳ್ತಾರೆ. ಯಾವ ಶಬ್ದ ತಗೊಳ್ಳಿ ಆ ಶಬ್ದ ದೇವರನ್ನ ಹೇಳ್ತಾರೆ. ಎಷ್ಟೊಂದು ಸಮುದ್ರದ ಧ್ವನಿ, ಅಲೆಯ ಧ್ವನಿ ಅದು ದೇವರನ್ನ ಹೇಳ್ತಾ ಇದೆ. ಪಕ್ಷಿ ಧ್ವನಿ ಅದು ಹೇಳಿ, ಎಲ್ಲ ಸರ್ವೇ ಘೋಷಾಹ, ಎಲ್ಲ ಶಬ್ದಗಳು ದೇವರನ್ನೇ ಹೇಳ್ತಾರೆ. ಎಂಥ ಚಿಂತನೆ ಅದು! ವಿರಾಟ್ ರೂಪ ಚಿಂತನೆ ಅಂತ ಭಾಗವತಲ್ಲಿ ಕೇಳ್ತೀವಿ. ನಿಜವಾದ ವಿರಾಟ್ ರೂಪ ಚಿಂತನೆ ಅಂದ್ರೆ ಇಂಥ ಚಿಂತನೆ. ವಿರಾಟ್ ರೂಪದಲ್ಲಿರೋದು ಶಬ್ದ ರಾಶಿ, ಅದರಲ್ಲಿ ವಿರಾಟ್ ರೂಪ ಚಿಂತನೆ, ಒಂದೊಂದು ಶಬ್ದ ಹೀಗೆ ಹೇಳ್ತಾ ಇದೆ ಅಂತ ಇಷ್ಟು ಅದ್ಭುತವಾದ ಚಿಂತನೆ ಕೊಟ್ಟಿದ್ದಾರೆ. ಸಂಕೋಚ ಕಾರಣಾಭಾವತ್. ಯಾಕೆ ಅಂದ್ರೆ ದೇವರನ್ನು ಮುಖ್ಯವಾಗಿ ಈ ಶಬ್ದ ಎಲ್ಲ ಹೇಳಲಿಕ್ಕೆ ಬರ್ಬೇಕಾದ್ರೆ ಯಾಕೆ ಸಂಕೋಚ ಯಾಕೆ ಮಾಡ್ಬೇಕು? ಸಂಕೋಚ ಎಲ್ಲ ಮಾಡೋಂಗಿಲ್ಲ. ನಿಜವಾಗಿ ಮುಖ್ಯ ಅರ್ಥ ದೇವರೇ. ಇದೆಲ್ಲ ಹೇಗೆ ಹೇಳಿದ್ವಿ, ಇದರಿಂದ ಏನಾಯ್ತು ಅಂದ್ರೆ ಅದಕ್ಕೆ ಮುಂದೆ ಇನ್ನು ವಿವರಿಸ್ತಾರೆ. ನಮ್ಮ ಮನಸ್ಸ ಒಂದು ಪ್ರಶ್ನೆ ಇರುತ್ತೆ, ಏನಂದ್ರೆ ಸಮಸ್ತ ವೇದರಾಶಿಗಳನ್ನ ನಮ್ಗೆ ಯಾರು ಅರ್ಥ ಹೇಳ್ಕೊಡ್ಲಿಲ್ಲ. ಯಾವ್ದೋ ಒಂದಿಷ್ಟು ಶಬ್ದ ಹೇಳ್ಬಿಟ್ಟು ಸಾಕ, ನಿರ್ಣಯ ಬೇಕಲ್ಲ. ಅನಂತ ವೇದರಾಶಿಗಳಲ್ಲಿ ಹೇಳಿದಾರೆ ಅಂತ ಯಾರಿಗ್ ಗೊತ್ತು ಅಂತ ನಾವೇನ್ ಪ್ರಶ್ನೆ ಮಾಡ್ಕೊಳಂಗಿಲ್ಲ. ಅವ್ರು ಅದೇ ಉತ್ತರ ಕೊಡ್ತಾರೆ ಆಚಾರ್ಯರ ಮುಂದಕ್ಕೆ. ಸದ್ಯಕ್ಕೆ ತತಃ ಕಿಂ ಅಂತ ಮುಂದೆ ಈ 20ನೇ ಸುಧಾ ಮೂಲಕ್ ಬರೋಣ. ಸರಿ, ಇದರಿಂದ ಏನಾಯ್ತು? ದೇವರ ಬಗ್ಗೆ ಪ್ರತಿಯೊಂದು ಶಬ್ದನೂ ವೇದದಲ್ಲಿ ಬರೋದು ಹೇಳಿ, ಮುಖ್ಯವಾಗಿ ದೇವರೇ ಅರ್ಥನೂ ಆಗ್ಲಿ. ಏನಾಯ್ತು ಇದರಿಂದ ಅಂದ್ರೆ ಏವಂ ಪರಮ ಮುಖ್ಯಾರ್ಥೋ ನಾರಾಯಣ ಇತಿ ಶ್ರುತೇ ನಿರ್ಧಾರಣಾಯ ನಾ ಶಬ್ದಂ ಇತಿ ವೇದಪತಿರ್ಜಗೌ. ವೇದಪತಿ ಅಂದ್ರೆ ವೇದವ್ಯಾಸರು ತಾವು ಜಗೌ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದ್ರೆ ಈಕ್ಷತೇರ್ ನಾ ಶಬ್ದಂ ಓಂ, ಓಂ ಈಕ್ಷತೇರ್ ನಾ ಶಬ್ದಂ ಓಂ ನ ಅಶಬ್ದಂ ಅಂತ ಈಕ್ಷತ್ಯಧಿಕರಣದಲ್ಲಿ ಹೇಳಿದ್ದಾರೆ. ಇದಕ್ಕೇನರ್ಥ? ಅಶಬ್ದಂ ನ, ಶಬ್ದ ಹೇಳಲ್ಲ ಅಂತಿಲ್ಲ, ಹೇಳತ್ತೆ. ಅಷ್ಟು ನಿರ್ಧಾರ ಮಾಡಿ ಹೇಳಿದ್ದಾರೆ. ಅದಕ್ಕೆ ಬೇರೆ ಬೇರೆನೆ ಅರ್ಥ ಮಾಡ್ಬಿಟ್ಟಿದ್ದಾರೆ ಕೆಲವರು, ಅನ್ಯಥಾ ಅಪಾರ್ಥ ಮಾಡ್ಕೊಂಡ್ಬಿಟ್ಟು. ಆದ್ರೆ ಆಚಾರ್ಯರು ಆ ಬ್ರಹ್ಮಸೂತ್ರಕ್ಕೆ ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ನ ಅಶಬ್ದಂ ಅಂದ್ರೆ ಶಬ್ದ ಇಲ್ಲ ಅಂತಿಲ್ಲ, ಶಬ್ದ ಇದ್ದೇ ಇದೆ ಪ್ರತಿಯೊಂದು ದೇವರನ್ನು ಹೇಳಲಿಕ್ಕೆ ಅಂತ ಅರ್ಥೈಸಿ ಚೆನ್ನಾಗಿ ಹೇಳಿದ್ದಾರೆ. ಅದನ್ನ ಪರಮ ಮುಖ್ಯ ಅರ್ಥೋ ನಾರಾಯಣ. ಸಮಸ್ತ ವೇದ ವಾಕ್ಯಗಳಿಗೆ ಪರಮ ಮುಖ್ಯ ಅರ್ಥ ಹೇಳೋದೇ ಕಷ್ಟ. ವೇದ ಅದರಲ್ಲಿ ಮುಖ್ಯ ಅರ್ಥ, ಅದರಲ್ಲಿ ಪರಮ ತುಂಬಾ ಶ್ರೇಷ್ಠ, ಅತಿ ಶ್ರೇಷ್ಠವಾದ ಅರ್ಥ ವೇದ ಮಂತ್ರಗಳೇ ದೇವರು ಮಾತ್ರ. ಅದನ್ನಿಲ್ಲಿ ಸಮ್ ಅನ್ನೋದ್ರಿಂದ ಹೇಳಿದ್ದಾರೆ. ಅದರಿಂದ ಸಂಗತಿ ಇದೆ. ಹಿಂದಿನ ಓಂ ತತ್ವ ಸಮನ್ವಯಾದ್ ಓಂ ಅನ್ನೋದಕ್ಕೂ ಓಂ ಈಕ್ಷತೇರ್ನಾ ಶಬ್ದಂ ಓಂ ಅನ್ನೋದಕ್ಕೂ ಹಿಂದಿನ ಸೂತ್ರಕ್ಕೆ ಮುಂದಿನ ಸೂತ್ರಕ್ಕೆ ಒಂದಿದೆ. ಹಿಂದಿನ ಸೂತ್ರದಲ್ಲಿ ಎಲ್ಲಾ ಶಬ್ದ ಮುಖ್ಯವಾಗಿ ಹೇಳತ್ತೆ ಅಂದ್ರು, ಇಲ್ಲ ಅದ್ ಹೆಂಗ್ ಹೇಳತ್ತೆ, ಹೇಳಲ್ಲ ಅಂದ್ರು, ಇಲ್ಲ ಮತ್ತೆ ಹೇಳತ್ತೆ ಅಂತ ಮುಂದೆ ಆ ಹಿಂದಿನ ಸೂತ್ರದ ಮೇಲೆ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ. ಇಷ್ಟ ಆದ್ಮೇಲೆ ಮುಂದಕ್ಕೆ ಒಂದು ಪ್ರಶ್ನೆ, ಒಂದು ಗತಿ ಸಾಮಾನ್ಯ ಅಂತ ಒಂದು ಬ್ರಹ್ಮಸೂತ್ರ ಇದೆ. ಓಂ ಗತಿ ಸಾಮಾನ್ಯಾದ್ ಓಂ ಅಂತ ಬ್ರಹ್ಮಸೂತ್ರ 21ನೇ ಸುಧಾ ಮೂಲದಲ್ಲಿ ಇದೀವಿ ಈಗ. ಅಲ್ಲೇನ್ ಮಾಡಿದ್ದಾರೆ, ಈ ಗತಿ ಸಾಮಾನ್ಯತ್ ಅನ್ನೋ ಒಂದು ಸೂತ್ರ, ಅದನ್ನ ಅರ್ಥ ಅಲ್ಲಿ ಬಿಡಿಸ್ಲಿಲ್ಲ. ಯಾಕೆ ಬಿಡಿಸ್ಲಿಲ್ಲ? ವಸ್ತುತಃ ಇದನ್ನು ಎಲ್ಲ ಯಾವ ಅಧ್ಯಾಯದಲ್ಲಿ ಬರ್ಬೇಕಿದೋ ಮೊದಲನೇ ಅಧ್ಯಾಯದಲ್ಲಿ ವಿವರಣೆ ಮಾಡಿರ್ತಾರೆ. ಓಂ ಈಕ್ಷತೇರ್ ನಾ ಶಬ್ದಂ ಓಂ ಓಂ ಅಂತೆಲ್ಲ ಏನೇನ್ ಬ್ರಹ್ಮಸೂತ್ರಗಳ ಮುಂದಕ್ಕಿದೆ ಎಲ್ಲ ವಿವರಣೆ ಮಾಡ್ಬಿಡ್ಬೇಕಲ್ಲೇ. ಆದ್ರೆ ಅಲ್ಲಿ ಈ ಅನುವ್ಯಾಖ್ಯಾನದ ಸಂದರ್ಭದಲ್ಲಿ ವಿವರಣೆಯನ್ನ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂತಂದ್ರೆ ಅದ್ ಹೇಳ್ತಾರೆ ಈಗ, ಪ್ರಾಗ್ ವಾಚ್ಯತಾ ಸಮರ್ಥನ ಪರಂ ನ ಭವತೀತಿ ನ ವ್ಯಾಖ್ಯಾತಂ. ಇದು ಈಕ್ಷತ್ಯಧಿಕರಣದ ನಿರೂಪಣೆ ಮಾಡ್ಬೇಕಾದ್ರೆ ಯಾಕೆ ಅದನ್ನ ಬಿಡಿಸಿ ಹೇಳಿಲ್ಲ ಅಂತಂದ್ರೆ, ಆಗ ಅಲ್ಲಿ ಬಂದ ವಿಷಯಕ್ಕೆ ಇದು ಅಷ್ಟು ಉಪಯೋಗಿ ಅಲ್ಲ, ಅದನ್ನೇ ಸಮರ್ಥನೆ ಮಾಡ್ತಾ ಇಲ್ಲ, ಅದನ್ನ ಬಿಟ್ಬಿಟ್ವಿ. ಅಲ್ಲಿ ಬಂದಿದ್ ವಿಷಯ ಏನು ಅಂದ್ರೆ ದೇವರನ್ನ ವಾಚ್ಯ ಅಂತ ಹೇಳಬಾರದು. ಪ್ರತಿಯೊಂದು ಶಬ್ದಗಳು ನೇರವಾಗಿ ದೇವರನ್ನ ಹೇಳ್ತಾ ಇದೆ ಅಂತಲ್ಲ. ಏನೋ ಬೇರೆ ಕ್ರಮದಲ್ಲಿ, ಈಗ ಗಂಗಾಯಾಮ್ ಘೋಷ ಅಂತ ಹೇಳೋ ತರ ಗಂಗಾ ಶಬ್ದ ತೀರ ಅನ್ನೋ ಅರ್ಥ ಹೇಳುತ್ತೆ. ತೀರದಲ್ಲಿ, ದಡದಲ್ಲಿ ಹಳ್ಳಿ ಇದೆ ಅಂತ. ಗಂಗಾ ಶಬ್ದ ನೇರವಾಗಿ ತೀರವನ್ನು ಹೇಳೋದಿಲ್ಲ.
ನೇರವಾಗಿ ಹೇಳೋದು ಪ್ರವಾಹವನ್ನೇ ಹೇಳೋದು ಗಂಗಾ ಶಬ್ದ. ಗಂಗಾ ಅಂದ್ರೆ ಗಂಗಾ ಪ್ರವಾಹ ಅಂತ ನೇರವಾಗಿ ಹೇಳೋ ಅರ್ಥ. ಅದು ಸುತ್ತಿ ಬಳಸ್ಕೊಂಡ್ ಮಾಡೋ ಅರ್ಥ ಇದೆಯಲ್ಲ ಅದು. ಆ ತರ ಪ್ರತಿಯೊಂದು ಶಬ್ದ ಸುತ್ತಿ ಬಳಸ್ಕೊಂಡು ದೇವರನ್ನ ಹೇಳತ್ತೆ ಅಂತ. ಇದು ಹೆಂಗ್ ಸಾಧ್ಯ? ಅದು ದೇವರನ್ನ ಹೇಳತ್ತೆ ಅನ್ನೋದು ಕೂಡ ಅವ್ರು ಹೇಳೋದು ಅನ್ನೋ ಶಬ್ದ ನಾವು ಬಳಸ್ಬಾರ್ದು. ದೇವರ ಬಗ್ಗೆ ಇದೆ ಸುತ್ತಿ ಬಳಸ್ಕೊಂಡು ಅಷ್ಟೇ ಇದೆ. ಅದು ಹೇಳತ್ತೆ ಅಂತ ವಾಚ್ಯ ಅಂತ ಹೇಳ್ಬಾರ್ದು ನಾವು. ಆ ತರ ಇದೆ ವಸ್ತುತ. ಹಾಗೆ ಹೇಳ್ತಾರೆ ಕೆಲವರು, ಆದ್ರೆ ಅದು ಸರಿ ಇಲ್ಲ. ಅದಕ್ಕೋಸ್ಕರ ಅದನ್ನ ಖಂಡನೆ ಹಿಂದಕ್ ಮಾಡಿದ್ರು. ಈಗೇನು ಹೇಳ್ತಾರೆ ಅಂದ್ರೆ, ಈಗ ಲಿಂಕ್ ಇದೆ. ಈಕ್ಷತ್ಯಧಿಕರಣ ಆದ ಮೇಲೆ ಇದರಲ್ಲಿ ಈಕ್ಷತ್ಯಧಿಕರಣದಲ್ಲಿ ಇದೇನ್ ಸೇರಿಸಿದಾರಲ್ಲ ಓಂ ಗತಿ ಸಾಮಾನ್ಯ ದ್ವೋಮ್ ಅಂತ, ಇದಕ್ಕೂ ಅದಕ್ಕೂ ಒಂದು ಸಂಬಂಧ ಇದೆ. ಏನ್ ಸಂಬಂಧ ಅದನ್ನಿಲ್ಲಿ ಈಗ ಬಿಡಿಸ್ತಾರೆ ಅನುವ್ಯಾಖ್ಯಾನದಲ್ಲಿ. ಕಥಂ ಸಮನ್ವಯೋ ಜ್ಞೇಯ ಸ್ವಲ್ಪ ಶಾಖಾವಿದಾಂ ನೃಣಾಂ. ಅಲ್ಲ, ಸ್ವಲ್ಪ ಶಾಖಾವಿದಾಂ ನೃಣಾಂ, ಮನುಷ್ಯರು ತಿಳ್ಕೊಳ್ಳೋದು ಹೇಗೆ? ನೀವು ವೇದದ ಅರ್ಥವನ್ನ ತಿಳ್ಕೊಳ್ಬೇಕು ಮನುಷ್ಯರು ಅಂತ ಹೇಳ್ತೀರಿ. ವೇದ ಅನಂತ ಅಂತ ಹೇಳ್ತೀರಿ. ಅದರಲ್ಲೂ ಶಾಖೆಗಳು ಬೇಕಾದಷ್ಟು ವಿಭಾಗ ಮಾಡಿ 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 ಋಗ್ವೇದಕ್ಕೆ ಒಂದಿಷ್ಟು ಶಾಖೆ, ಯಜುರ್ವೇದಕ್ಕೆ ಒಂದಿಷ್ಟು, ಸಾಮವೇದ, ಅಥರ್ವೇದ, ಒಂದೊಂದಕ್ಕೂ ಒಂದಿಷ್ಟು ಶಾಖೆಗಳು ಜಾಸ್ತಿ, ಅದಕ್ಕೊಂದು ಉಪಶಾಖೆಗಳು. ಎಷ್ಟು ಬೆಳ್ಕೊಂಡು ಹೋಗಿದೆ ಅಂದ್ರೆ ಆ ವೇದದ ರಾಶಿ ವಿಭಾಗ ಮಾಡಿ ಮಾಡಿ ಅಷ್ಟು ಬೆಳೆದಿದೆ. ಇದು ಎಷ್ಟು ಅಂತ ಹೇಳೋದೇ ಮೊದಲಾಗಲ್ಲ ನಮ್ ಕೈಲಿ. ಒಂದು 10 ಮಂತ್ರ ಹೇಳಿದ್ರೆ ಜಾಸ್ತಿ. ಇನ್ನು ಇವ್ರು ಹೇಳೋ ತರ ಅನಂತಾವೈ ವೇದ ಅಂದ್ರೆ ಇದು ನಮ್ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು ನಾವು. ಆ ಪರಿಸ್ಥಿತಿಯಲ್ಲಿ ಇದೆ. ಇಷ್ಟೆಲ್ಲ ವೇದ ಓದ್ಕೊಂಡು ಆ ವೇದದಲ್ಲಿ ಬರೋ ಪ್ರತಿ ಶಬ್ದನೂ ದೇವರನ್ನ ಹೇಳ್ತಾ ಇದೆ ಅಂತ ನಾವ್ ಯಾವ ಜನ್ಮಕ್ ನಾವು ತಿಳ್ಕೊಳ್ಳೋದು? ಕಥಂ ಸಮನ್ವಯ ಜ್ಞೇಯ. ನಾವು ದೇವರ ಬಗ್ಗೆ ಇಷ್ಟೆಲ್ಲ ಶಬ್ದಗಳು ಮುಖ್ಯವಾಗಿ ಹೇಳ್ತಾ ಇದೆ ಅಂತ ಹೆಂಗ್ ತಿಳ್ಕೊಳ್ಳೋದು? ಇದು ಸುಮ್ನೆ ಹೇಳ್ಬಿಟ್ಟಾಗತ್ತ? ಯಾಕಂದ್ರೆ ಸ್ವಲ್ಪ ಶಾಖಾವಿದಾಂದ್ರಣ, ತಿಳಿದಿದ್ದು ತುಂಬಾ ಅಂದ್ರೆ ತುಂಬಾ ಕಡಿಮೆ, ಸ್ವಲ್ಪ ಅಂದ್ರೆ ಸ್ವಲ್ಪ ಶಾಖೆಗಳನ್ನ ಅಷ್ಟೇ ತಿಳಿದಿರೋದಲ್ವಾ ಅಂತ. ಇದು ಮಧ್ವಾಚಾರ್ಯರೇ ಪ್ರಶ್ನೆ ಮಾಡ್ಕೊಂಡ್ರು. ಯಾಕೆ ಅಂದ್ರೆ ಮುಂದೆ ಅದಕ್ಕೆ ವೇದವಾಕ್ಯ, ಇದು ಅವ್ರದೇ ವಾಕ್ಯ ಕೊಟ್ಟು ಹೇಳ್ತಾರೆ. ಅಲ್ಲಿ ವೇದವಾಕ್ಯವನ್ನು ಉದಾಹರಿಸಿದ್ದಾರೆ. ವೇದ ಹ್ಯನಂತ ಇತಿ ಶ್ರುತಿರಾಹಾಪ್ಯನಂತತಾಂ. 22ನೇ ಸುಧಾಮೂಲದಲ್ಲಿ ಆ ವಾಕ್ಯ ಇದೆ, ಅನುವ್ಯಾಖ್ಯಾನ. ವೇದಗಳೇ ಹೇಳಿದೆ ಅನಂತ ವೈ ವೇದಾಹ, ನಾನ್ ಎಷ್ಟಿದ್ದೀನಿ? ನಾನು ಅನಂತ. ವೇದನೇ ಹೇಳ್ತಾ ಇದೆ ನಾನ್ ತುಂಬಾ ಇದ್ದೀನಿ, ನನಗೆ ಗೊತ್ತೇ ಇಲ್ಲ ಅಂತ ವೇದ ಹೇಳ್ತಾ ಇರೋದು. ತನ್ನ ಬಗ್ಗೆ ತಾನು ಅನಂತ ಅನಂತ, ನಾನು ತುಂಬಾ ಇದ್ದೀನಿ ಅಂತ ಹೇಳ್ತಾರೆ. ಅಷ್ಟು ಇರೋ ವೇದ ವಾಕ್ಯಗಳು ಅಂಥ ದೇವರನ್ನ ಹೇಳ್ಬೇಕು, ಅದನ್ನ ನಾವು ತಿಳ್ಕೊಳ್ಬೇಕು. ಸ್ವಲ್ಪ ಶಾಖಾವಿದ, ತುಂಬಾ ಕಡಿಮೆ ಅಂತ ಕಡಿಮೆ ಶಾಖೆ ತಿಳ್ಕೊಂಡಿದೀವಿ ಅಂತ. ಏನು ತಿಳ್ಕೊಂಡಿದೆ ಅಂದ್ರೆ ಏನ್ ಕಥೆ? ಮತ್ತೆ ಸ್ವಲ್ಪನೂ ಇಲ್ಲ. ಅದಕ್ಕೆ ಇವ್ರು ಹೇಳ್ತಾರೆ, ಇಲ್ಲ ಇಲ್ಲ ಸ್ವಲ್ಪ ತಿಳ್ಕೊಂಡಿರೋದೇನೋ ಸರಿ, ಹಾಗೆ ಇನ್ನೂ ಸ್ವಲ್ಪ ಜಾಸ್ತಿ ತಿಳ್ಕೊಂಡು ಹೋಗಿ ಅಂದ್ರೆ ಹಂಗೆಲ್ಲ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜಯತೀರ್ಥರು ಇನ್ನೊಂದ್ ಸ್ವಲ್ಪ ವಿವರಣೆ ಮಾಡ್ತಾರೆ. ಮುಂದಿನ ಈ ಸುಧಾಮೂಲದಲ್ಲೇ ಕೊನೆಗೆ ಬರುತ್ತೆ ನೋಡಿ, ಈ 21ನೇ ಸುಧಾಮೂಲದಲ್ಲಿ ಕೊನೆಗೆ, ನೃಣಾಂ ಸ್ವಲ್ಪ ಆಯುಃ ಪ್ರಜ್ಞಾದಿಮತಾಂ ಸ್ವಲ್ಪ ಶಾಖಾ ವೇದಿತ್ವಸ್ಯ ಏವ ಸಂಭವೇನ ಸರ್ವವೇದ ಜ್ಞಾನ ಸಂಭವ. ನೋಡಿ, ಸ್ವಲ್ಪ ಶಾಖೆ ಮಾತ್ರ ತಿಳ್ಕೊಂಡಿದ್ದಾರೆ ಅಂತ ಯಾಕೆ ಹೇಳ್ತಾ ಇರೋದ್ರೆ, ಮನುಷ್ಯರ ಆಯುಷ್ಯನೇ ಕಡಿಮೆ. ಮನುಷ್ಯರಿಗೆ ಸ್ವಲ್ಪ ಆಯುಷ್ಯ ತುಂಬಾ ಕಡಿಮೆ, ಅದರಲ್ಲಿ ಬುದ್ಧಿ ಇನ್ನೂ ಕಡಿಮೆ. ಆಯ್ತು, ಸ್ವಲ್ಪ ಆಯುಹು ಸ್ವಲ್ಪ ಪ್ರಜ್ಞಾ, ತಿಳಿಯೋದು ಮತ್ತೇನು? ಸ್ವಲ್ಪ ಶಾಖ. ಆಯುಷ್ಯ ಕಡಿಮೆ, ಬುದ್ಧಿ ಕಡಿಮೆ, ತಿಳಿಯೋದು ಮಾತ್ರ ಜಾಸ್ತಿ, ಹೇಗಾಗುತ್ತೆ? ಅದು ಕಡಿಮೆನೇ ಆಗುತ್ತೆ. ಮತ್ ಇಷ್ಟೆಲ್ಲ ಇದ್ಮೇಲೆ ಮತ್ ಯಾವತ್ ಶಾಸ್ತ್ರ ಓದಿ ತಿಳ್ಕೊಂಡು ಅಷ್ಟೆಲ್ಲ ಮತ್ ಯಾವತ್ ಉದ್ಧಾರ ಆಗೋದು? ಅದಕ್ಕೆ ಯೋಚನೆ ಮಾಡ್ಬೇಡಿ ಅಂತ ಹೇಳಿ. ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ನೀವು. ಇರೋದು ವಾಸ್ತವ ಸತ್ಯ, ಆಯುಷ್ಯ ಕಡಿಮೆ, ಬುದ್ಧಿ ಕಡಿಮೆ, ತಿಳ್ಕೊಂಡಿದ್ದು ಕಡಿಮೆ. ಆದರೆ ಇದೆಲ್ಲ ಆಗಬಾರ್ದು ಅಂತಾನೆ ಒಬ್ರು ಉಪಾಯ ಮಾಡಿ ನಮ್ಗೆ ಅನುಗ್ರಹ ಮಾಡಿದ್ದಾರೆ ಅಂತ ಮುಂದಕ್ಕದು ವಿವರಣೆ ಮಾಡ್ತಾ ಹೋಗ್ತಾರೆ. ಇದ್ರ ಮಧ್ಯದಲ್ಲಿ ಒಂದಿಷ್ಟು ವಿಷಯ ಇಲ್ಲಿ ತಿಳ್ಕೊಬೇಕಾಗಿದೆ. ಇಲ್ಲಿ ಅನುವ್ಯಾಖ್ಯಾನ ಶ್ಲೋಕ ಆದ್ಮೇಲೆ ಕಥಂ ಸಮನ್ವಯೋಗ್ನೇಯ ಸ್ವಲ್ಪ ಶಾಖಾವಿದಾಂದ್ರಣಾಂ ಅಂತ ಆಚಾರ್ಯರ ವಾಕ್ಯ ಆದ್ಮೇಲೆ ಸಂ ಅಂತ ಶುರು ಮಾಡ್ತಾರೆ. ಈ ತತ್ವ ಸಮನ್ವಯಾತ್ ಅನ್ನೋ ಬ್ರಹ್ಮಸೂತ್ರದಲ್ಲಿ ಸಮ್ ಅಂತ ಏನ್ ಶಬ್ದ ಬರ್ತಲ್ಲ, ತುಂಬಾ ಅರ್ಥ ಇದೆ ಅದಕ್ಕೆ. ಅದಕ್ಕೆ 3 ಅರ್ಥ ಹೇಳ್ತಾರೆ. ಅಲ್ಲಿ ಬರುತ್ತೆ ಮೊದಲಿಗೆ ಸಮನ್ವಯಾಧಿಕರಣದಲ್ಲಿ. ಇಲ್ಲಿ ದ್ವ್ಯರ್ಥ ಅಂತ 2 ಅರ್ಥ ಅಂತ ಶುರು ಮಾಡಿದ್ದಾರೆ. ಈಗ ಏನ್ 2 ಅರ್ಥ ಅಂತ ನೋಡೋಣ. ಏನ್ 2 ಅರ್ಥ? ಒಂದು ಮುಖ್ಯ ವೃತ್ಯ ಇತಿ ಸರ್ವವೇದಾನಾಮಿತಿ ಚ, 2 ಹೇಳಿದ್ರು. ಒಂದು, ಪ್ರತಿಯೊಂದು ವೇದ ಶಬ್ದಗಳು ಮುಖ್ಯವಾಗಿ ದೇವರನ್ನು ಹೇಳ್ತಾ ಇದೆ ಅಂತ ತಿಳಿಸ್ಲಿಕ್ಕೆ ಸಮ್ ಅಂದ್ರು. ಸಮ್ ಅಂದ್ರೆ ಮುಖ್ಯವಾಗಿ ಒಂದು. ಇನ್ನೊಂದು ಸಮ್ ಅಂದ್ರೆ ಎಲ್ಲ ಅಂತ ಅರ್ಥ. ಒಂದಲ್ಲ ಎರಡಲ್ಲ, ಎಲ್ಲಾ ವೇದ ವಾಕ್ಯಗಳು ದೇವರನ್ನೇ ಮುಖ್ಯವಾಗಿ ಹೇಳ್ತಾ ಇರೋದು. ನೋಡಿ, 2 ಮುಖ್ಯ ಎಲ್ಲ 2 ಅಂಶ ಇದೆ ಸಮ್ ಅನ್ನೋದು. ಆ 2ರಲ್ಲಿ ಒಂದು ಬಿಟ್ರು ಹೋಯ್ತು, ಆ ಸೂತ್ರಕರ್ತ ಹೇಳಲಿಕ್ಕೆ ಆಗ್ಲಿಲ್ಲ ನಮ್ ಕೈಲಿ ಅಂತ ಅರ್ಥ. ಎಲ್ಲ ವೇದಗಳು ಮುಖ್ಯವಾಗಿ ದೇವರನ್ನ ಹೇಳ್ತಾರೆ.
ಎಲ್ಲಾ ಅನ್ನೋ ಅಂಶ, ಮುಖ್ಯ ಅನ್ನೋ ಅಂಶ ಎರಡನ್ನು ಅನ್ವಯ, ಅನ್ನೋ ಶಬ್ದ ತಿಳಿಸ್ತಾ ಇದೆ ಅಂತ ಹೇಳ್ತಾರೆ. ಅಲ್ಲಿ ಎರಡನೇ ಅರ್ಥದ ಬಗ್ಗೆ ಈಗ ಆಕ್ಷೇಪ. ಸರ್ವ ವೇದಗಳು ತಿಳಿಸತ್ತ, ಎಲ್ಲಾ ವೇದ ತಿಳಿಸತ್ತ. ಓಹೋ, ಎಲ್ಲಾ ವೇದ ತಿಳಿಸತ್ತೆ ನಿಮ್ಗೆ ಗೊತ್ತಾಗಿದ್ರೆ ಸರಿ. ನೀವು ತಿಳ್ಕೊಂಡಿರೋದೇ ಸ್ವಲ್ಪ ಶಾಖೆ, ಸ್ವಲ್ಪನೇ. ಅತಯವ ಏಕಾಧಿಕರಣತ್ವ ಮೇಷಾಂ ಸೂತ್ರಾಣ. ಈ ಎಲ್ಲ ಸೂತ್ರಗಳೇನ್ ತಿಳಿಸ್ತಾ ಇರೋದು ಅಂದ್ರೆ ವೇದ ರಾಶಿ ದೇವರನ್ನ ಮುಖ್ಯವಾಗಿ ಹೇಳ್ತಾ ಇದೆ, ಎಲ್ಲ ವೇದ ರಾಶಿ. ಈ ಅರ್ಥದಲ್ಲೇ ಗತಿ ಸಾಮಾನ್ಯತ ಅನ್ನೋ ಸೂತ್ರನೂ ಬಂದಿರೋದು. ಆದ್ರಿಂದ ಅದ್ರ ಜೊತೆಗೆ ಸೇರಿಸ್ಬೋದು. ಗತಿ ಸಾಮಾನ್ಯತ ಅನ್ನೋದು ಆ ಒಂದು ಚಾಪ್ಟರ್ ನಲ್ಲಿ, ಈಕ್ಷತ್ಯಧಿಕರಣ ಅನ್ನೋ ಒಂದು ಗುಂಪಿನಲ್ಲಿ ಅದನ್ನೂ ಆ ಸೂತ್ರವಾಗಿ ಸೇರಿಸ್ಬೋದು. ನಮ್ ಗುಂಪಿನಲ್ಲಿ ಸೇರಿಸ್ಕೊಳಲ್ಲ, ಇವ್ರನ್ನ ಹೊರಗೆ ಹಾಕ್ಬಿಡ್ತೀವಿ, ಇವ್ರು ನಮ್ ಗುಂಪಲ್ಲ. ಇನ್ನೊಬ್ಬ ಇಲ್ಲ, ನಮ್ಮ ಗುಂಪಿಗೆ ಬನ್ನಿ, ನಾವು ಸೇರಿಸ್ಕೊಳ್ತೀವಿ. ಈ ಗತಿ ಸಾಮಾನ್ಯತೆ ಏನಾಗ್ಬಿಡ್ತು ಅಂದ್ರೆ ಇದ್ರ ಪರಿಸ್ಥಿತಿ, ಅಲ್ಲಿ ಮೊದಲನೇ ಅಧಿಕರಣ ಅಲ್ಲಿ ಹೇಳ್ಬೇಕಾರೆ ಮೊದಲನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳಲೇ ಇಲ್ಲ ಇದನ್ನ, ಗುಂಪಿಂದ ಹೊರಗೆ ಹಾಕ್ಬಿಟ್ಟು ಗತಿ ಸಾಮಾನ್ಯ. ಮತ್ತೇನ್ ಮಾಡಿ, ಗುಂಪಿನಿಂದ ಹೊರಗೆ ಹಾಕಿದ್ರೆ ಬ್ರಹ್ಮಸೂತ್ರದಲ್ಲಿ ಯಾಕೆ ಸೇರಿಸ್ಕೊಂಡಿದ್ದಾರೆ ವೇದವ್ಯಾಸರು ಅನ್ನೋ ಪ್ರಶ್ನೆ. ಅದಕ್ಕೆ ಈಗ ಉತ್ತರ ಕೊಟ್ರು, ಇಲ್ಲ ಇಲ್ಲ, ಇದು ಆ ಗುಂಪಿನಲ್ಲೇ ಸೇರ್ಕೊಳ್ಳೋ ಸೂತ್ರನೇ, ಆದ್ರೆ ಹೇಗ್ ಸೇರ್ಕೊಳ್ಳುತ್ತೆ ಅನ್ನೋದು ಈ ರೀತಿ ತಿಳ್ಕೊಳ್ಬೇಕು ಅಂತ ಆ ಸಮನ್ವಯಾಧಿಕರಣ ಅಂದ್ರೆ ಏನು ಅಂತ ತಿಳಿಸಿ, ಆ ಸಮನ್ವಯ ಅನ್ನೋ ಶಬ್ದದ ಅರ್ಥ ವಿವರಿಸಿ, ಆಮೇಲೆ ಈ ಗತಿ ಸಾಮಾನ್ಯತ ಅನ್ನೋ ಒಂದು ಬ್ರಹ್ಮಸೂತ್ರ ಆ ಗುಂಪಿನಲ್ಲಿ ಯಾಕೆ ಸೇರಿಸಿದ್ರು ವೇದವ್ಯಾಸರು ಅನ್ನೋ ಅಂಶವನ್ನ ಇಲ್ಲಿವರೆಗೆ ಬಿಡಿಸಿದ್ದಾರೆ. ಇನ್ನೂ ಹಲವು ವಿಷಯಗಳಿದೆ ಇದನ್ನ ಬಿಡಿಸ್ಲಿಕ್ಕೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಹರಿ ಸಿ. ನಮಸ್ಕಾರ ಆಚಾರ್ಯ. ಆಚಾರ್ಯ ನಮಸ್ಕಾರ. ಆಚಾರ್ಯ